ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಅವಲಕ್ಕಿ ಟಿಕ್ಕಿ ಮಾಡ್ತಿರೋದು. ಇದಕ್ಕೆ 2 ಕಪ್ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತು ಒಂದು 5ರಿಂದ 10 ನಿಮಿಷ ಬೇರೆ ನೀರು ಹಾಕಿ ನೆನೆಯಕ್ಕೆ ಇಡಬೇಕು. ಇದು ಪೂರ್ತಿಯಾಗಿ ನೆಂದ ಮೇಲೆ ಇದನ್ನು ಇನ್ನೊಂದು ಜಾಲರಿಯಲ್ಲಿ ಹಾಕಿ ಎಲ್ಲ ನೀರು ತೆಗಿಬೇಕು. ಅವಲಕ್ಕಿ ಮಾತ್ರ ತುಂಬ ಸಾಫ್ಟಾಗಿರಬೇಕದು. ಅದನ್ನು ಇನ್ನೊಂದು ಬೌಲ್ಗೆ ತಗೊಂಡು ತುಂಬ ಮೃದುವಾಗಿರಬೇಕು ಅವಲಕ್ಕಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಅಜ್ವಾಯಿನ, ನಂತರ ಅರಿಶಿನ ಪುಡಿ, ನಂತರ ಕರಿಬೇವು, ನೆಕ್ಸ್ಟು ಉಪ್ಪು, ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಬೈಂಡಿಂಗಿಗೆ ಒಂದು 2 ಸ್ಪೂನ್ ನಾನು ಜೋಳದ ಹಿಟ್ಟು ಹಾಕಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡಿಟ್ಟಿದ್ದೆ. ಇದನ್ನೊಂದು 5ರಿಂದ 10 ನಿಮಿಷ ನೆನೆಯಕ್ಬಿಟ್ಟು ನೆಕ್ಸ್ಟು ಟಿಕ್ಕಿ ಶೇಪಲ್ಲಿ ಲಟ್ಟಿಸಿ ಅದನ್ನು 2 ಕಡೆ ಚೆನ್ನಾಗಿ ಬೇಯಿಸಬೇಕು. ನಾನು ಇದಕ್ಕೆ ತುಪ್ಪ ಸ್ವಲ್ಪ ಹಚ್ಚಿದ್ದೀನಿ, ಏಕೆಂದರೆ ಇದು ಇದರ ವೆಯ್ಟ್ ಲಾಸ್ ಮಾಡ್ಕೊಳೋರಿಗೆ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನು. ಹಾಗಾಗಿ ನಾನು ಸ್ವಲ್ಪ ತುಪ್ಪ ಕಡಿಮೆನೇ ಬಳಸಿರೋದು. ನೀವು ಬೇಕಿದ್ರೆ ಧಾರಾವಾಳವಾಗಿ ಬಳಸ್ಬೋದು. ಟೇಸ್ಟಿಯಾಗಿರಬೇಕು, ಕ್ರಿಸ್ಪಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ ಇದನ್ನು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಒಳ್ಳೆಯ ಆಹಾರ ಇದು. ಹಾಗಾಗಿ ನಾನು ಇದನ್ನು ಸ್ವಲ್ಪ ಪನ್ನೀರು, ನೆಕ್ಸ್ಟು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ಇದನ್ನು ಬೆಳಗ್ಗೆ ತಿಂಡಿ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಳಸ್ಕೋಬೋದು. ಥ್ಯಾಂಕ್ ಯು.